ನಮಸ್ಕಾರ. ಇವತ್ತು ವಿಶೇಷತೆ ಅಂತೇನಿಲ್ಲ, ವಿಶೇಷತೆಯಲ್ಲಿ ಯಾವಾಗ್ಲೂ ವಿಶೇಷತೆನೇ ಇರುತ್ತೆ. ಸೊ ಅದರ ಒಂದು ಭಾಗವಾಗಿ ಇವತ್ತು ಮುಳಬಾಗಿಲು ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉರ್ದು ಆ ಒಂದು ಶಾಲೆ ಮತ್ತು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬಾಳಸಂದ್ರ ಕನ್ನಡ ಶಾಲೆ, ಈ ಎರಡೂ ಶಾಲೆಗಳಿಗೆ ನಾವು ಇಲ್ಲಿ ಓದ್ತಾ ಇರುವಂತ ಬಡ ಮಕ್ಕಳಿಗೆ ಏನು ಒಂದು ಶಾಲಾ ಬ್ಯಾಗ್ಗಳನ್ನ ಕೊಡ್ಬೇಕು ಅಂತ ನಾವೇನು ಆಯೋಜನೆ ಮಾಡ್ಕೊಂಡಿದೀವಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ. ಏನಂತಂದ್ರೆ ಈಗ ಪ್ರತಿ ವರ್ಷನೂ ಸರ್ಕಾರಿ ಶಾಲೆಗಳಿಗೆ ನಾವು ಈ ತರ ಯಾವುದೋ ಒಂದು ಬ್ಯಾಗ್ ಕೊಡುವಂತದ್ದು, ನಲಿಕಲ್ಲಿ ಚೇರ್ಸ್ ಕೊಡುವಂತದ್ದು, ಡೆಸ್ಕ್ಗಳು ಕೊಡುವಂತದ್ದು, ಪ್ರತಿಯೊಂದು ಕೂಡ ನಾವು ಇದನ್ನ ಮಾಡ್ತಾನೆ ಇದೀವಿ. ಕಾರಣ ಏನಪ್ಪಾ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಈ ನಡುವೆ ದಾಖಲಾತಿಗಳು ಕಡಿಮೆ ಆಗ್ತಿದಾವೆ. ಯಾಕಂದ್ರೆ ಖಾಸಗಿ ಶಾಲೆಗಳಲ್ಲಿ ವ್ಯಾನ್ ಇರುತ್ತೆ, ಬಿಲ್ಡಿಂಗ್ ಇರುತ್ತೆ, ಎಲ್ಲಾ ಲ್ಯಾಬ್ಗಳು ಇರ್ತವೆ, ಸ್ಟಾಫ್ ಇರ್ತಾರೆ, ಪ್ರತಿಯೊಂದು ವ್ಯವಸ್ಥೆನೂ ಇರ್ತದೆ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಅಷ್ಟೊಂದು ವ್ಯವಸ್ಥೆ ಇರೋದಿಲ್ಲ. ಆ ವ್ಯವಸ್ಥೆಯನ್ನ ಕೊಡ್ಲಿಕ್ಕೆ ಆರ್ಥಿಕವಾದಂತ ಒಂದು ಸದೃಢತೆ ಕೂಡ ಪೇರೆಂಟ್ಸ್ ಅಲ್ಲಿ ಇರೋದಿಲ್ಲ. ಹಾಗಾಗಿ ಏನಪ್ಪಾ ಅಂತಂದ್ರೆ ಮಗು ಹೇಗಿದೆ ಆಗ ಮಾತ್ರ ಕಳಿಸ್ತೀವಿ, ನೀವು ಹೆಂಗೆ ಹೇಗಿದೆ ಹಾಗೆ ಕಳಿಸ್ಕೊಡ್ತೀವಿ, ನೀವು ಆ ಮಕ್ಕಳಿಗೆ ಕಲಿಸ್ಕೊಡಿ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ಒಂದು ಧ್ಯೇಯ. ಸೊ ಹಾಗಾಗಿ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಹೇಗಿದ್ದಾರೆ ಹಾಗೆ ಬಂದ್ರೆ ಕಲೀಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಪೆನ್ ಕೂಡ ಬೇಕು, ಎಕ್ಸರ್ಸೈಸ್ ಕೂಡ ಬೇಕು, ನೋಟ್ಬುಕ್ ಬೇಕು, ಬ್ಯಾಗ್ ಬೇಕು, ಶೂ ಬೇಕು, ಯೂನಿಫಾರ್ಮ್ ಬೇಕು. ಇವೆಲ್ಲ ಪೂರಕವಾದಂತ ಒಂದು ಸಂಪನ್ಮೂಲ ಸಿಕ್ಕಾಗ ಮಗು ಖಂಡಿತವಾಗ್ಲೂ ಒಂದು ಗುಣಮಟ್ಟದ ಶಿಕ್ಷಣವನ್ನ ಪಡ್ಕೊಳ್ಳಿಕ್ಕೆ ಅವಕಾಶಗಳು ಇದಾವೆ. ಅದೇ ಗುಣಮಟ್ಟದ ಶಿಕ್ಷಣ ಬೇಕು ಅಂತ ಖಾಸಗಿ ಶಾಲೆಗೆ ಹೋಗ್ತಾರೆ. ಆ ಒಂದು ಸೌಲಭ್ಯಗಳು ಖಾಸಗಿ ಶಾಲೆಯಲ್ಲಿ ಎಷ್ಟು ಸಿಗುತ್ತೋ ಸೌಲಭ್ಯಗಳು, ಅದೇ ಸೌಲಭ್ಯಗಳನ್ನ ನಾವು ಇಲ್ಲಿ ಕೊಟ್ಟಾಗ ಆ ಮಕ್ಕಳು ಗುಣಮಟ್ಟದ ಶಿಕ್ಷಣವನ್ನ ಪಡ್ಕೊಳ್ತವೆ ಅನ್ನೋ ಉದ್ದೇಶದಿಂದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಸುಮಾರು 6 ಜಿಲ್ಲೆಗಳಲ್ಲಿ ನಾವು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅನ್ನೋದು ಸರ್ಕಾರದ ಬಿಟ್ಟಿರೋದು. ಆದ್ರೆ ಸರ್ಕಾರಿ ಶಾಲೆಗಳನ್ನ ಇನ್ನೊಂದಷ್ಟು ಜನರೇಷನ್ಗೆ ತಗೊಂಡೋಗ್ಬೇಕು, ಅದ್ರಲ್ಲಿ ಓದ್ತಾ ಇರೋದು ಮಕ್ಕಳಿಗೆ ಒಂದು ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಸಿಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇರೋರಲ್ಲಿ ನಾವು ಕೂಡ ಒಬ್ರು ಅಂತ ನಾನು ಹೇಳ್ಬಲ್ಲೆ. ಹಾಗಾಗಿ ಈಗಾಗಲೇ ನಮ್ಮ ತಾಲೂಕಲ್ಲಿ ಸುಮಾರು ಎಷ್ಟು ಸಾವಿರ ಮಕ್ಕಳಿದ್ದಾರೆ ಸರ್? 15,000 ಮಕ್ಕಳಲ್ಲಿ ಮೋರ್ ದನ್ 10,000 ಮಕ್ಕಳಿಗೆ ನಾವು ಸರ್ವ್ ಮಾಡಿದೀವಿ. 250 ಸರ್ಕಾರಿ ಶಾಲೆಗಳಿಗೆ ಜೊತೆ ಕೆಲಸ ಮಾಡ್ತಿದೀವಿ. ನಲಿಕಲ್ಲಿ ಚೇರ್ಸು, ಟೇಬಲ್ಸು, ಗ್ರೀನ್ ಬೋರ್ಡ್ಸು, ಸ್ಮಾರ್ಟ್ ಕ್ಲಾಸಸ್, ಬ್ಯಾಗ್ಸ್, ಪೆನ್, ನೋಟ್ಬುಕ್ಸ್ ಹೇಳ್ತಾ ಹೋದ್ರೆ ಲಿಸ್ಟ್ ಮಾತ್ರ ಅದು ದೊಡ್ಡದಾಗ್ತಾನೆ ಇರುತ್ತೆ. ಪ್ರತಿ ವರ್ಷನೂ ಕೊಡ್ತಾನೆ ಇದೀವಿ. ಇದೆಲ್ಲ ಕೊಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವೆಲ್ಲ ಓದೋ ಟೈಮಲ್ಲಿ ಕೂಡ ನಮ್ಗೆ ಒಳ್ಳೆ ಸೌಲಭ್ಯಗಳು ಇರ್ಲಿಲ್ಲ ಸರ್ಕಾರಿ ಶಾಲೆಯಲ್ಲಿ. ಆದ್ರೂ ಕೂಡ ನಾವು ಏನೋ ಸಣ್ಣ ಪುಟ್ಟ ಒಂದು ಲೆವೆಲ್ಗೆ ನಾವು ಬೆಳ್ಕೊಂಡಿದೀವಿ. ಸೊ ಅದೇ ರೀತಿ ಮಕ್ಕಳಿಗೆ ನಿಜವಾಗ್ಲೂ ಅವಕಾಶಗಳು ಸಿಕ್ಕಾಗ ಅವ್ರು ಯಾವ ರೀತಿ ಮಟ್ಟಕ್ಕೆ ಬೆಳಿಬಹುದು ಅಂತಂದ್ರೆ ಊಹಿಸಲಾರದಷ್ಟು ಮಟ್ಟಕ್ಕೆ ಬೆಳೆಯುವಂತ ಅವಕಾಶಗಳು ಮಕ್ಕಳಲ್ಲಿ ಇದಾವೆ. ಅದನ್ನ ನಾವು ಗಮನಿಸಬೇಕು, ಗುರುತಿಸ್ಬೇಕು, ಬೆಳೆಸಬೇಕು. ಆಗ ಮಾತ್ರ ಸಾಧ್ಯ ಅಂತ ಅಂದ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದೀವಿ. ಹಾಗಾಗಿ ಇವತ್ತು ಈ ಒಂದು ಉರ್ದು ಶಾಲೆ ಮತ್ತು ಏನು ಬಾಲಚಂದ್ರ ಸರ್ಕಾರಿ ಶಾಲೆ, ಎರಡೂ ಶಾಲೆಗಳಿಗೆ ಸುಮಾರು ಒಂದು 350 ಮಕ್ಕಳಿಗೆ ನಾವು ಈ ಬ್ಯಾಗ್ ಅನ್ನ ಕೊಡ್ತಾ ಇದೀವಿ. ಈ ಬ್ಯಾಗ್ ಈಗಾಗಲೇ ಉತ್ತಮ ಗುಣಮಟ್ಟದ ಒಂದು ಬ್ಯಾಗ್ ಇದು. ಯೂಸ್ ಮಾಡಿದ್ರೆ, ನೀಟಾಗಿ ಯೂಸ್ ಮಾಡಿದ್ರೆ ಒಂದು 3 ವರ್ಷ ಕೂಡ ಬರಬಹುದು ಈ ಬ್ಯಾಗ್. ಆ ತರ ಇರುವಂತ ಬ್ಯಾಗ್ ಇದು. ಎಲ್ಲ ಒಳ್ಳೇದಾಗ್ಲಿ ಮಕ್ಕಳಿಗೆ. ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನ ಹಲವಾರು ಮಕ್ಕಳಿಗೆ ಏನು ಅವಕಾಶಗಳು ಇಲ್ಲದೆ ಇರುವಂತ ಮಕ್ಕಳಿಗೆ ಇನ್ನೂ ಏನಾದ್ರೂ ಅವಕಾಶಗಳು ಬೇಕು ಅಂತ ನಮ್ಮನ್ನ ಸಂಪರ್ಕಿಸಿದಾಗ ನಾವು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ. ಯಾಕಂತಂದ್ರೆ ದಾನಿಗಳ ಹತ್ರ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಂಕೋಚ ಬಿಟ್ಬಿಟ್ಟು ದಾನಿಗಳ ಹತ್ರ ಕೇಳ್ತೀವಿ. ಸಂಕೋಚ ಎಲ್ಲಿರೋದಿಲ್ವೋ ಅಲ್ಲಿ ದಾನ ಸಿಗುತ್ತೆ ಅಂತ ಅದೊಂದು ಬುಕ್ಗಳಲ್ಲಿ ನಾವು ಓದಿರುವಂತದ್ದು. ಸಂಕೋಚ ಪಟ್ಕೊಂಡ್ರೆ ಏನು ಸಿಗಲ್ಲ. ನಮ್ಮ ಹತ್ರ ಕೇಳ್ಬೇಕಂದ್ರೂ ಕೂಡ ಯಾವುದೇ ಟೀಚರು ಅದೊಂದು ಶಿಸ್ತಾಗಿ ಸಂಕೋಚ ಪಡದೆ ಕೇಳ್ಬೇಕು. ನಾವು ಕೂಡ ನಮ್ಗೆ ಯಾರೋ ಸಪೋರ್ಟ್ ಮಾಡೋರ ಹತ್ರ ಸಂಕೋಚ ಪಡದೆ ನಾವು ಕೇಳ್ತೀವಿ. ಸೊ ಹಾಗಾಗಿ ನಾವೆಲ್ಲ ಕೂಡ ಒಂದು ಬ್ರಿಡ್ಜ್ ಆಗಿ ಒಂದು ಕೆಲಸ ಮಾಡುವಂತವ್ರು. ಯಾರೋ ದಾನಿಗಳಲ್ಲೆಲ್ಲೋ ಯಾರೋ ಇರ್ತಾರೆ, ಇಲ್ಲಿ ಯಾರಿಗೋ ಒಬ್ರಿಗೆ ಅವಶ್ಯಕತೆ ಇರುತ್ತೆ. ಅದನ್ನ ಕನೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡುವಂತದ್ದೇ NGOಗಳು, ಸಾಮಾಜಿಕ ಕ್ಷೇತ್ರ ಅದೇ ತರ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಇನ್ನು ಮುಂದಿನ ದಿವಸಗಳಲ್ಲಿ ಮಕ್ಕಳಿಗೆ ಏನ್ ಬೇಕೋ ಅದೆಲ್ಲ ಕೂಡ ಅವಕಾಶಗಳನ್ನ ನಾನು ತಲುಪಿಸ್ಕೊಡ್ತೀನಿ ಅಂತ ಹೇಳ್ತಾ ಮಾತಾಡ್ರಿ. ಇನ್ನು ಸುಮಾರು ಮಾತಾಡ್ಬೋದು ಅಲ್ಲ, ಅದು ಆದಷ್ಟು ಬೇಗ ನಿಮ್ಮ ನೀಡ್ ಅನಾಲಿಸಿಸ್ ಅನ್ನ ಮಾಡ್ಬೇಕಾಗುತ್ತೆ. ಯಾವ್ದು ನೀಡ್ ಇದೆ ಅಂತ ವಾಂಟ್ಸ್ ಅನ್ನ ನಾವು ಬಿಡ್ಬೇಕಾಗುತ್ತೆ. ಆಲ್ರೆಡಿ ಗೇಮ್ಸ್ ಕೂಡ ನಿಮ್ಮ ಶಾಲೆಗೆ ಸಪೋರ್ಟ್ ಮಾಡಿದೀವಿ. ಇಂಡೋರ್ ಗೇಮ್ಗೆ ನೀವು ಗುರ್ತಿಸ್ಬೇಕು. ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಅದಕ್ಕೊಂದು ಸ್ಟ್ರಾಟಜಿ ಮುಖಾಂತರ ನೀವು ಹೇಳ್ಬೇದ್ರೆ ಅನುಕೂಲ ಆಗುತ್ತೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಒಂದು 2 ಮಾತನ್ನ ಮಾತಾಡಲು ಅವಕಾಶ ಕೊಟ್ಟದ್ದು ಎಲ್ಲರಿಗೂ ವಂದಿಸಿ, ವೇದಿಕೆ ಮೇಲೆ ಎಲ್ಲರೂ ಬಂದಿದ್ದಾರೆ, ಅವರಿಗೆ ಮತ್ತೊಮ್ಮೆ ನಾನು ವಂದಿಸಿ
ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.